ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ನಿಮಗೆ ತಾಳ್ಮೆ, ನಂಬಿಕೆ ಮತ್ತು ಛಲದ ಮಹತ್ವವನ್ನು ತಿಳಿಸ್ತಕ್ಕಂಥ ಒಂದು ಅತ್ಯದ್ಭುತವಾದಂಥ ಒಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಹಸಿರು ಬೆಟ್ಟಗಳ ನಡುವೆ ನಂದಿ ಎಂಬ ಗ್ರಾಮವೊಂದಿತ್ತು. ಅಲ್ಲಿ ಪ್ರೇಕ್ಷಿತ್ ಎಂಬ ಮುದ್ದು ಬಾಲಕನಿದ್ದ. ಅವನು ತುಂಬ ಚುರುಕಾಗಿದ್ದ. ಅವನು ಯಾವಾಗಲೂ ಸಾಹಸಭರಿತ ಚಟುವಟಿಕೆಗಳನ್ನು ಮಾಡಲು ಬಯಸುತ್ತಿದ್ದ. ಸಾಹಸಮಯ ಚಟುವಟಿಕೆಗಳು ಅವನಿಗೆ ತುಂಬ ಇಷ್ಟವಾಗಿದ್ದರಿಂದ ಅಪಾಯಕಾರಿ ವಾತಾವರಣವನ್ನು ತನಗೆ ಗೊತ್ತಿಲ್ಲದಂತೆಯೇ ಸೃಷ್ಟಿಸಿಕೊಳ್ಳುತ್ತಿದ್ದ. ಏನಾದರೂ ಅನಾಹುತವಾಗುವುದೆಂಬ ಎಚ್ಚರಿಕೆ ಮತ್ತು ಕಾಳಜಿಯಿಂದ ಅವನ ತಂದೆ ತಾಯಿ ಉಪಯುಕ್ತ ಸಲಹೆ ಮತ್ತು ಎಚ್ಚರಿಕೆ ನೀಡಿದರೂ ಸಹ ಅವು ಅವನಿಗೆ ನಿರರ್ಥಕವೆಂಬಂತೆ ತೋರುತ್ತಿದ್ದವು. ಅವನು ಸಲಹೆಗಳನ್ನು ಪಾಲಿಸುತ್ತಿರಲಿಲ್ಲ. ಒಂದು ದಿನ ಪ್ರೇಕ್ಷಿತ್ನ ತಂದೆ ಅವನಿಗೆ ಒಂದು ಹಲಸಿನ ಹಣ್ಣಿನ ಬೀಜ ನೀಡಿದರು. ಈ ಬೀಜ ತುಂಬ ವಿಶೇಷವಾದದ್ದು. ಇದನ್ನು ನೀನು ನೆಟ್ಟು ಪ್ರತಿದಿನ ನೀರು ಹಾಕಿ ತಾಳ್ಮೆಯಿಂದ ಕಾಯಬೇಕು. ಇದು ನಿನಗೆ ಜೀವನದಲ್ಲಿ ಅತ್ಯಂತ ಮುಖ್ಯ ಪಾಠವನ್ನು ಕಲಿಸುತ್ತದೆ ಎಂದರು. ಪ್ರೇಕ್ಷಿತ್ ಅದನ್ನು ತನ್ನ ಮನೆ ಪಕ್ಕದಲ್ಲಿ ನೆಟ್ಟು ಪೋಷಿಸತೊಡಗಿದನು. ಕೆಲವು ದಿನಗಳಾದರೂ ಬೀಜದ ಮೊಳಕೆ ಮೇಲೆ ಬರಲಿಲ್ಲ. ಪ್ರೇಕ್ಷಿತ್ಗೆ ಸಹನಶೀಲತೆ ಇರಲಿಲ್ಲ. ಒಂದೆರಡು ದಿನಗಳ ನಂತರ ಇದು ಬೆಳೆಯುತ್ತಿಲ್ಲ, ಅಮ್ಮ, ಅಪ್ಪ, ನನಗೆ ನೀವು ಸುಳ್ಳು ಹೇಳಿದ್ದೀರಿ ಎಂದು ಕೇಳಿದನು. ಅವನ ಅಮ್ಮ ನಗುತ್ತಾ, ಜೀವನದಲ್ಲಿ ತಾಳ್ಮೆ ಬೇಕು ಮಗನೇ, ನಮ್ಮ ಮಾತಿನ ಮೇಲೆ ನಂಬಿಕೆ ಇಡು ಎಂದರು. ಆದರೆ ಪ್ರೇಕ್ಷಿತ್ಗೆ ಕಾಯುವ ಸಹನೆ ಇರಲಿಲ್ಲ. ಸ್ವಲ್ಪ ದಿನದ ನಂತರ ಅವನು ಆ ಬೀಜಕ್ಕೆ ನೀರು ಉಣಿಸುವುದನ್ನು ಬಿಟ್ಟು ಬಿಟ್ಟ ಮತ್ತು ಅದರ ಕಾಳಜಿ ಮಾಡುವುದನ್ನು ಮರೆತು ಬಿಟ್ಟ. ಕೆಲವು ದಿನಗಳ ನಂತರ ಆ ಬೀಜದ ನೆನಪಾಗಿ ಅವನು ನೆಟ್ಟ ಜಾಗದಲ್ಲಿ ನೋಡಿದಾಗ ಅಲ್ಲಿ ಬೀಜ ತನ್ನ ಶಕ್ತಿಯನ್ನು ಕಳೆದುಕೊಂಡು ಒಣಗಿ ಹೋಗಿತ್ತು. ತಂದೆ ತಾಯಿಯ ಸಲಹೆಯಂತೆ ನೀರನ್ನು ಹಾಕದೆ ಹಾಗೇ ಮರೆತು ಬಿಟ್ಟಿದ್ದರಿಂದ ಮತ್ತು ಕಾಳಜಿ ಮಾಡದೇ ಇದ್ದುದರಿಂದ ಬರೀ ನಿರಾಸೆಯಾಯಿತು. ಆಗ ಅವನ ತಂದೆ ಹೇಳಿದರು, ಯಾವುದೇ ಬೀಜ ನೆಟ್ಟ ತಕ್ಷಣ ಫಲ ಕೊಡುವುದಿಲ್ಲ. ಸ್ವಲ್ಪ ಆರೈಕೆ ಮಾಡಿದ ನಂತರವೇ ಅದು ನಮಗೆ ಫಲವನ್ನು ನೀಡುತ್ತದೆ ಎಂದರು. ಇದು ನಿನಗೆ ಒಳ್ಳೆಯ ಪಾಠವನ್ನು ಕಲಿಸಿದೆ ಎಂದು ಹೇಳಬಯಸುತ್ತೇನೆ ಮಗನೇ. ಈ ಬೀಜ ಒಂದು ಉದಾಹರಣೆ ಅಷ್ಟೇ. ಜೀವನದಲ್ಲೂ ಸಹ ತಾಳ್ಮೆಯಿಂದ ಕಾಯುವ ಮತ್ತು ಪೋಷಣೆಯನ್ನು ಬಯಸುವ ಹಾಗೂ ಕಾಳಜಿಯನ್ನು ಬಯಸುವ ತುಂಬ ವಿಷಯಗಳು ಬರ್ತವೆ. ಆಗ ತಾಳ್ಮೆ ಮತ್ತು ನಂಬಿಕೆ ಅತ್ಯಂತ ಮುಖ್ಯವಾಗುತ್ತದೆ ಎಂದರು. ಇದರ ಜೊತೆಗೆ ಒಂದು ಒಳ್ಳೆಯ ಕಥೆಯನ್ನು ಸಹ ಕೇಳಿಸಿದರು. ಒಂದು ಸಮುದ್ರ ತೀರದಲ್ಲಿ ಒಂದು ಜೊತೆ ಗಂಡು ಮತ್ತು ಹೆಣ್ಣು ಗಿಳಿಗಳು ತಮ್ಮ ಸಂತಾನೋತ್ಪತ್ತಿ ಪ್ರಕ್ರಿಯೆಗಾಗಿ ಒಂದು ಪುಟ್ಟ ಗೂಡನ್ನು ಒಂದು ಮರದ ಮೇಲೆ ಕಟ್ಟಿಕೊಂಡಿದ್ದವು. ಹೆಣ್ಣು ಗಿಳಿ ತಾನು 2 ಮೊಟ್ಟೆಗಳನ್ನು ಆ ಗೂಡಿನಲ್ಲಿ ಇಟ್ಟು ಆಹಾರಕ್ಕಾಗಿ ಹೊರಗೆ ಹೋದಾಗ ಜೋರಾದ ಗಾಳಿಯಿಂದ ಸಮುದ್ರದ ಅಲೆಗಳು ಹೆಚ್ಚಾಗಿ ಆ ಮರದ ಮೇಲಿನ ಗೂಡು ಮೊಟ್ಟೆಗಳ ಸಮೇತವಾಗಿ ಸಮುದ್ರದ ಪಾಲಾಯಿತು. ಸ್ವಲ್ಪ ಸಮಯದ ನಂತರ 2 ಗಿಳಿಗಳು ಬಂದು ನೋಡಿದಾಗ ಮರದ ಮೇಲಿದ್ದ ಗೂಡು ಭಾರೀ ಗಾಳಿಯಿಂದ ಮತ್ತು ಸಮುದ್ರದ ಅಲೆಗಳ ರಭಸಕ್ಕೆ ಸಿಲುಕಿ ಸಮುದ್ರದ ಪಾಲಾಗಿರುವುದನ್ನು ಕಂಡವು. ತಮ್ಮ ಮೊಟ್ಟೆಗಳನ್ನು ಕಳೆದುಕೊಂಡ ಅವುಗಳ ನೋವು ವಿವರಿಸಲು ಅಸಾಧ್ಯವೆಂಬಂತಿತ್ತು. ಈ ಭಯಂಕರವಾದ ನೋವಿನ ದೃಶ್ಯವನ್ನು ಕಂಡು ಆ 2 ಗಿಳಿಗಳು ಮಮ್ಮಲ ಮರುಗಿದವು ಮತ್ತು ಹೇಗಾದರೂ ಮಾಡಿ ಆ ಮೊಟ್ಟೆಗಳನ್ನು ಮರಳಿ ಪಡೆಯಲೇಬೇಕು ಎಂಬ ಪಣ ತೊಟ್ಟವು. ಸಮುದ್ರ ದೇವನಲ್ಲಿ ಮೊಟ್ಟೆಗಳನ್ನು ಕೊಡುವಂತೆ ಕೇಳಿಕೊಂಡವು. ಆಗ ಸಮುದ್ರ ದೇವ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ. ಸಮುದ್ರದ ನೀರನ್ನು ಹೇಗಾದರೂ ಮಾಡಿ ಖಾಲಿ ಮಾಡಿ ತಮ್ಮ ಮೊಟ್ಟೆಗಳನ್ನು ಹುಡುಕಬೇಕು ಎನ್ನುವ
ಊಹೆಗೂ ನಿಲುಕದ ನಿರ್ಧಾರವನ್ನು ಮಾಡಿದವು ಮತ್ತು ಇದರಲ್ಲಿ ನಾವು ಸಫಲವಾಗುತ್ತೇವೆ ಎಂಬ ಅಚಲವಾದ ನಂಬಿಕೆ ಇಟ್ಟವು. ಖಾಲಿ ಮಾಡುವುದು ಹೇಗೆ ಎಂದು ಯೋಚಿಸಿದಾಗ ಒಂದು ಉಪಾಯವನ್ನು ಮಾಡಿದವು. ಸಮುದ್ರದ ನೀರಿನಲ್ಲಿ ಮುಳುಗುವುದು, ದಡಕ್ಕೆ ಬಂದು ತನ್ನ ಮೈ ಮೇಲಿನ ನೀರನ್ನು ಝಾಡಿಸುವುದು. ಸಮುದ್ರದ ನೀರಲ್ಲಿ ಮುಳುಗುವುದು ಮತ್ತು ದಡಕ್ಕೆ ಬಂದು ತನ್ನ ಮೈ ಮೇಲಿನ ನೀರನ್ನು ಝಾಡಿಸುವುದು. ಈ ರೀತಿ ಮಾಡತೊಡಗಿದವು. ಮೊದಲು ಎಲ್ಲ ಹಕ್ಕಿ ಪಕ್ಷಿಗಳು ಇವರ ಹುಚ್ಚಾಟವನ್ನು ನೋಡಿ ನಗಲಾರಂಭಿಸಿದವು. ನಂತರ ಅವರ ಛಲ ಮತ್ತು ನಂಬಿಕೆಯನ್ನು ನೋಡಿ ಎಲ್ಲವೂ ಕೂಡ ಜೊತೆಗೆ ಸೇರಿಕೊಂಡು ಅದೇ ಕೆಲಸವನ್ನು ಮಾಡಲಾರಂಭಿಸಿದವು. ಕೆಲವೇ ಕ್ಷಣಗಳಲ್ಲಿ ಇಡೀ ಪಕ್ಷಿ ಸಂಕುಲವೇ ಸಮುದ್ರದ ತೀರದಲ್ಲಿ ಸೇರಿಕೊಂಡಿತು. ಈ ವಿಷಯವು ಪಕ್ಷಿಗಳ ರಾಜ ಗರುಡ ಅವರಿಗೆ ತಿಳಿಯಿತು ಮತ್ತು ಅವರು ಈ ಎಲ್ಲ ಪಕ್ಷಿಗಳಿಗೂ ಸಮಾಧಾನಪಡಿಸಿ ಸಮುದ್ರ ದೇವನಲ್ಲಿ ಮಾತನಾಡಿದರು. ಸಮುದ್ರ ದೇವ ತಾನು ಮಾಡಿದ್ದು ತಪ್ಪಾಯಿತು ಎಂದು ತಪ್ಪೊಪ್ಪಿಕೊಂಡು ಈ ತಪ್ಪಿನಲ್ಲಿ ವಾಯುದೇವನದೂ ಸಹ ಪಾಲಿದೆ ಎಂದು ವಿವರಿಸಿದರು. ನಂತರ ಆ 2 ಮೊಟ್ಟೆಗಳನ್ನು ಆ ಮುದ್ದಾದ 2 ಗಿಳಿ ಮರಿಗಳಿಗೆ ನೀಡಿದನು. ಮೊಟ್ಟೆಗಳನ್ನು ಪಡೆದುಕೊಂಡ ಆ 2 ಗಿಳಿಮರಿಗಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಕುಣಿದು ಕುಪ್ಪಳಿಸಿದವು. ಈ ಕಥೆಯಿಂದ ನೀವು ಛಲ, ನಂಬಿಕೆ ಮತ್ತು ಆತ್ಮವಿಶ್ವಾಸವಿದ್ದರೆ ಏನನ್ನಾದರೂ ಸಾಧಿಸಬಹುದು ಎಂಬುದನ್ನು ತಿಳಿದುಕೊಳ್ಳುವಿರಿ. ಧನ್ಯವಾದಗಳು ತಮ್ಮ ಸಮಯವನ್ನು ನೀಡಿದ್ದಕ್ಕಾಗಿ. ತಂದೆ ತಾಯಿಗಿಂತ ದೇವರಿಲ್ಲ. ಅವರ ಮಾತುಗಳನ್ನು ಚಾಚೂ ತಪ್ಪದೆ ಪಾಲಿಸಿ ನಿಮ್ಮ ಒಳಿತಿಗಾಗಿ ಸದಾ ಪ್ರಾರ್ಥಿಸುವ ಜೀವಗಳವು. ದೇಶ ಕಾಯುವ ಯೋಧರಿಗೆ, ಅನ್ನ ಕೊಡುವ ರೈತರಿಗೆ ನಮಸ್ಕರಿಸಿ ಈ ವಿಡಿಯೋವನ್ನು ಕೊನೆಗೊಳಿಸುವ. ಜೈ ಹಿಂದ್.